ಈಗ ಪೊಲೀಸ್ ಸ್ಟೇಷನ್ ಬಗ್ಗೆ ತಾವು ಮಾತಾಡಿದಿರಿ. ಜಿಬಿಎ ಮಾಡಿರೋದು 5 ಕಾರ್ಪೊರೇಷನ್ ಮಾಡಿದಂತ ಜನರಿಗೆ ಒಬ್ಬರೇ ಕಮಿಷನರ್ ಹತ್ರ ಮಾತಾಡಿ, ಹಿಂದೆ ತುಷಾರ್ ಗಿರಿನಾಥ್ ಇದ್ರು, ಅದಾದ್ಮೇಲೆ ಮಹೇಶ್ವರ ರಾವ್ ಬಂದ್ರು, ಅವರೊಬ್ಬರಿಗೆ ಮಾಡೋದು ಕಷ್ಟ ಅಂತೇಳಿ ಇದನ್ನ ಹಂಚಿದ್ದೀವಿ, ಜವಾಬ್ದಾರಿ ಹಂಚಿದ್ದೀವಿ. ಎಲ್ಲರಿಗೂ ಕೂಡ ಸ್ವಾಯತ್ತೆಯಿಂದ ಅವರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇವತ್ತು ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀರಿ. ಈಗ ನಾರಾಯಣ್ ಹೃದಯಾಲಯ ಕೇಳಿದಿರಿ, ಹಾಸ್ಪಿಟಲ್ ಕೇಳಿದಿರಿ, ಮತ್ತು KR ಪುರಂನಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದ್ದ ಬಗ್ಗೆ ತಿಳಿಸಿದ್ದೀರಿ, ಫ್ಲೈಓವರ್ ಬಗ್ಗೆ ಅಂತ ಹೇಳಿದಿರಿ, ಸಂತೆನ ಶಿಫ್ಟ್ ಮಾಡಬೇಕು ಅಂತ ಹೇಳಿದಿರಿ, ಅದನ್ನು ವಿಸಿಟ್ ಮಾಡ್ತೀರಿ. ಬೇರೆ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಅಲ್ಲಿಂದ ಟ್ರಾಫಿಕ್ ಏನು ಸಮಸ್ಯೆ ಆಗ್ತದೆ. ಹಿಂದೆ 200-300 ವರ್ಷದಿಂದ ಸಂತೆ ಎಂಟ್ರಿ ಇತ್ತು. ನಾನು UD ಮಿನಿಸ್ಟರ್ ಆದಾಗ ಕೂಡ KR ಪುರಂ CMC ಆಗ ನನಗೆ ಸೇರಿತ್ತು, ನಾನು ನೋಡಿದ್ದೆ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಬಟ್ ಅದನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ಮತ್ತೆ ಮಾತಾಡ್ತೀನಿ. CCTV ಕ್ಯಾಮೆರಾ ಹಾಕಬೇಕು ಅಂತ ಕೂಡ ಹೇಳಿದ್ದೀರಿ, ಅದ್ರ ಬಗ್ಗೆ ಕೂಡ ಮಾಡ್ತಾ ಇದೀವಿ. ಇನ್ನೊಂದು ವಿಶೇಷವಾದ ಯೋಜನೆ నేను ಅನೌನ್ಸ್ ಮಾಡಿದ್ದೀನಿ. ಯಾರು ರೆವಿನ್ಯೂ ಸೈಟ್ ಅಲ್ಲಿ ಆಸ್ತಿಗಳು ತೆಗೆದುಕೊಂಡಿದ್ದೀರಿ, ಕನ್ವರ್ಷನ್ ಆಗಿರೋ ತೆಗೆದುಕೊಂಡಿದ್ದೀರಿ, ಎ ಖಾತಾ ಇಲ್ಲದೆ ಇದ್ದವರೆಲ್ಲ ಬಿ ಖಾತಾ ಇರೋರೆಲ್ಲ ಕೂಡ ನೀವು 500 ರೂಪಾಯಿ ಕೊಟ್ಟು ಅರ್ಜಿ ಹಾಕಿ 5% ವ್ಯಾಲ್ಯೂ ಕಟ್ಬಿಟ್ಟು ನೀವು ಮಾಡಿದ್ರೆ ನಿಮ್ದೆಲ್ಲ ಪಕ್ಕಾ ಕಾರ್ಪೊರೇಷನ್ ದಾಖಲೆ ಆಗಿ ನಿಮ್ಮ ಆಸ್ತಿ ಬೆಲೆ 1 ರೂಪಾಯಿ ಇದ್ದಿದ್ದು ಡಬಲ್ ಆಗೋಯ್ತದೆ. ನೀವು ಎಲ್ಲಿ ಖಾತೆ ಮಾಡ್ಕೊಳ್ತೀರಿ, ಆ ಖಾತೆ ಎ ಖಾತೆ ಆದ ತಕ್ಷಣ ನಿಮ್ಗೆ ಎಲ್ಲ ಲೋನ್ಗಳು ಸಿಗ್ತದೆ, ಎಲ್ಲರೂ ಕೂಡ ದಾಖಲೆಗಳು ಕೂಡ ಅನುಕೂಲ ಆಗ್ತದೆ. ಈಗ ಯಾರು RI ಮತ್ತು ಮಂಜು ಹೇಳಿದ್ದಾರೆ, ಅದನ್ನ ಈಗಾಗಲೇ ನಾನು ಕ್ರಮ ಕೈಗೊಳ್ಳಲಿಕ್ಕೆ ನಾನು ಹೇಳ್ತೀನಿ. ಯಾರು ಏಜೆಂಟ್ಗಳಿದ್ದಾರೆ ಅವನು ಕೂಡ ನಾನು ಏನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಕ್ರಮ ಕೈಗೊಳ್ತಾರೆ. ಸ್ಕೈ ವಾಕ್ ವಿಚಾರದಲ್ಲಿ ಕೆಲವು ಪ್ರಸ್ತಾವನೆ ಮಾಡಿದ್ದೀನಿ KR ಪುರಂದಲ್ಲಿ, ಅದನ್ನ ಎಕ್ಸ್ಟೆಂಡ್ ಬೇಕು ಅಂತ ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಮತ್ತು ಸಮಾಧಿ ಬಗ್ಗೆ ಕೇಳಿದ್ದೀರಿ ಕೆಲವರು. ಆಮೇಲೆ ಕೆಲವರೆಲ್ಲ ರೋಡ್ಗಳಲ್ಲೆಲ್ಲ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂದಕ್ಕೆ ಇಡೀ ರಾಜ್ಯದ ಎಲ್ಲ ಪಂಚಾಯತಿ ಇರ್ಬೋದು, CMC ಏರಿಯಾ ಇರ್ಬೋದು, ಮುನ್ಸಿಪಾಲಿಟಿ ಎಲ್ಲೆಲ್ಲಿ ರೋಡ್ಗಳಿದೆ ಆ ರೋಡ್ಗಳನ್ನೆಲ್ಲ ಗೌರ್ಮೆಂಟ್ ರೋಡ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಸೂಕ್ತ ಕ್ರಮವನ್ನ ಈಗಾಗಲೇ ಬೆಂಗಳೂರು ನಗರದಲ್ಲಿ ದಾಖಲೆ ತಂದಿದ್ದೀನಿ. ಇಡೀ ರಾಜ್ಯದಲ್ಲಿ ಆ ಕೆಲಸ ಮಾಡಲಿಕ್ಕೆ ನಮ್ಮ RDPR ಅಧಿಕಾರಿಗಳಿಗೆ ಮತ್ತು ನಮ್ಮ ಮುನ್ಸಿಪಾಲಿಟಿಗಳಿಗೆ ಆ ತೀರ್ಮಾನವನ್ನು ನಾನು ಮಾಡ್ತೇನೆ. ಬೆಂಗಳೂರು ಸುತ್ತಮುತ್ತಲು ನನ್ನ ಕೈಲೇ ಇದೆ, ನಾನೇ ಆ ಕೆಲಸವನ್ನು ನಾನು ಮಾಡ್ತೇನೆ. ಫುಟ್ಪಾತ್ ಕ್ಲಿಯರ್ ಬಗ್ಗೆ ಮತ್ತು ಫುಟ್ಪಾತ್ ನಲ್ಲಿ ಕಂಬಳಿ ಮಾರೋದ್ ಬಗ್ಗೆ ಹೇಳಿದ್ದೀನಿ. ಈಗಾಗಲೇ ಬೆಂಗಳೂರು ನಗರದ ಹೇಳಿದ್ದೀರಿ. ಬೆಂಗಳೂರು ನಗರದಲ್ಲಿ ಸುಮಾರು 30,000 ಜನ ಫುಟ್ಪಾತ್ ಅಲ್ಲಿ ಕೆಲಸ ಮಾಡೋರು, ಫುಟ್ಪಾತ್ ಅಲ್ಲಿ ಅಂಗಡಿ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಒಂದು ತಳ್ಳೋ ಗಾಡಿ ಕೊಡೋದು, ಕೆಲವರು ದುಡ್ಡು ಕಟ್ಟಿದ್ರೆ, ಕೆಲವರು 10% 20% ಕಟ್ಟಿದ್ರೆ ಅವ್ರಿಗೊಂದು ವಾಹನ ಕೂಡ ಉಚಿತವಾಗಿ ಕೊಡೋದು, ವ್ಯಾಪಾರ ಮಾಡಿಬಿಟ್ಟು ರಾತ್ರಿ ಹೊತ್ತು ತೆಗೆದುಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ನೀವೆಲ್ಲ ಕೂಡ ಮುಂದಕ್ಕೆ ಎನ್ಕರೇಜ್ಮೆಂಟ್ಗಳು ಜಾಸ್ತಿ ಇದೆ. ಇಲ್ಲೆಲ್ಲ ನಾನು ಗಮನಿಸಿದ್ದೀನಿ, ಒಬ್ಬೊಬ್ಬರು 5, 6, 7, 30, 40 ಸೈಟ್ ಪಡ್ಕೊಂಡು ಕಟ್ಟಿದ್ದಾರೆ. ಅಂತವ್ರಿಗೆ ಮುಂದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬಂದಿದೆ, ಯಾರಿಗೂ ಕೂಡ ಆ ತರ ಕಟ್ಟಲಿಕ್ಕೆ ಅವಕಾಶ ಕಟ್ಟಿದ್ರೆ ಸರ್ಕಾರ ಅದನ್ನ ಹೊಡೆದಾಕುವಂತ ಕೆಲಸ ಮುಂದಿನ ದಿನದಲ್ಲಿ ಅನಿವಾರ್ಯತೆಯಿಂದ ಮಾಡಬೇಕಾಗ್ತದೆ. ಈಗ 30-40 ವರೆಗೂ ಕೂಡ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಹೋದ್ರು, ಖಾತೆ ಇಲ್ಲದೆ ಹೋದ್ರು, ಇದನ್ನ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಹೋದ್ರು ಕರೆಂಟ್ ಕೊಡಕ್ಕೆ ತೀರ್ಮಾನ ಮಾಡಿದೀವಿ. ಆದ್ರೆ ಮುಂದಕ್ಕೆ ಯಾರು ಕೂಡ ಆ ತರ ಕಟ್ಟಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಕಂಪಲ್ಸರಿ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳೇಬೇಕು. 50-40 ಮಾಡಿ, 30-40 ಮಾಡಿ, ಯಾವುದೇ ಆಗಲಿ ಕಂಪಲ್ಸರಿ. ಇವತ್ತೇನೋ ಸದ್ಯಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಅದನ್ನ ಕಂಟಿನ್ಯೂ ಆಯ್ತದೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಬೇರೆ ಬಿಲ್ಡಿಂಗ್ ನ ಕಟ್ಟಿದ್ರೆ ನಾವು ಅದಕ್ಕೆ ಅನುಮತಿಯನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನು ನಮ್ಮ ಕಾನೂನು ಇದೆ, ಎಷ್ಟು ಕಟ್ಟಬೇಕು, G+2 G+3 ಕಟ್ಟಬೇಕು, ಅಷ್ಟು ಮಾತ್ರ ಅವಕಾಶ ಇದೆ. ಮತ್ತು ಸುತ್ತಲೂ ಏನು ಜಾಗ ಬಿಡಬೇಕು ಅಂತ ಹೇಳ್ತೀರಿ, ಅದಕ್ಕೂ ಕೂಡ ನಾವು ನಿಯಂತ್ರಣವನ್ನು ನಾವು ತರ್ತೇವೆ. ಜಾಸ್ತಿ ಸಡ್ಲಿಕ್ಕೆ ಮಾಡಲಿಕ್ಕೆ ಆಗುದಿಲ್ಲ. ಪಕ್ಕದಲ್ಲಿ ಗಾಳಿ ಇರಬೇಕು, ಸುತ್ತಮುತ್ತಲು ಗಿಡಗಳನ್ನ ನಿಲ್ಕೊಳ್ಳಿಕ್ಕೆ ಜಾಗ ಇರಬೇಕು. ಆ ದೃಷ್ಟಿಯಿಂದ ಹಸಿರನ್ನ ನೀವೆಲ್ಲ ಕಾಪಾಡಬೇಕು. ನೀರು ಕೂಡ ನಿಮ್ಮ ಸೈಟ್ ನಲ್ಲಿ ಮಳೆ ನೀರು ಬಂದಿದ್ದು ಭೂಮಿ ಒಳಗಡೆ ಹೋಗ್ಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಆ ಕೆಲಸವನ್ನೆಲ್ಲ ಮಾಡಬೇಕು. ರೋಡ್ಗೆ ನಮ್ ಜಾಗ ಇದೆ ಅಂದ್ಬಿಟ್ಟು ಕಂಪ್ಲೀಟ್ ರೋಡ್ಗೆ ಕಟ್ಬಿಟ್ರೆ, ರೋಡ್ಗೆ ಮುಂದೆ ಜಾಗನೇ ಬಿಡದೆ ಕಟ್ಟಿದ್ರೆ ಅದಕ್ಕೆಲ್ಲ ಕಾನೂನು ಸುಪ್ರೀಂ ಕೋರ್ಟ್ ಈಗ ಆದೇಶ ಕೊಟ್ಬಿಟ್ಟಿದೆ. ಎಲ್ಲ ಆಫೀಸರ್ಗಳಿಗೆ ನಮ್ಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು.
ಯಾರಿಗೆ ಇವತ್ತು ನನ್ನನ್ನು ಭೇಟಿ ಮಾಡೋಕ್ಕಾಗಿಲ್ಲ, ವಿಚಾರ ತಿಳಿಸೋಕ್ಕಾಗಿಲ್ಲ, 1533 ಇದೆ. ಅದಕ್ಕೆ ನೀವು ಮತ್ತೆ ಗ್ರೀವೆನ್ಸಸ್ ಕಳಿಸ್ಬೇಕು. ನಿಮ್ಮಲ್ಲೇ ಒಂದು ಹೊಸ ಕಾರ್ಪೊರೇಷನ್ ಆಫೀಸು ಮಾದೇವಪುರ ಮತ್ತು KR-ಪುರ ಎರಡೂ ಸೇರಿ ಒಂದು ಹೊಸ ಕಾರ್ಪೊರೇಷನ್ ಆಫೀಸು ಈಗ ಟೆಂಪ್ರರಿಯಾಗಿ ಅಲ್ಲಿ ನಡೆಸ್ತಾ ಇದ್ದಾರೆ. ಎಲ್ಲಿ ನಡೆಸ್ತಾ ಇದ್ರಮ್ಮ? ಮಾದೇವಪುರ ಆಫೀಸಲ್ಲಿ ನಡೆಸ್ತಾ ಇದ್ದಾರೆ. ಮುಂದಕ್ಕೆ ಕಾರ್ಪೊರೇಷನ್ ಆಫೀಸು ಒಂದು ಹೊಸ ಕಟ್ಟಡ ಬರ್ತದೆ. ಅಲ್ಲೇ ನಿಮ್ಮ ಕಾರ್ಪೊರೇಷನ್ ಆಫೀಸು, ಅಲ್ಲೇ ನಿಮ್ಮ ಜನ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ನಿಮ್ಮ ಸ್ಥಳೀಯ ಮುಖಂಡಗಳ ಹತ್ರ ಚರ್ಚೆ ಮಾಡ್ತೇನೆ. ಜಾಗ ಎಲ್ಲಿ ಜಾಗ ಇದೆ ಅದನ್ನು ಪರಿಶೀಲನೆ ಮಾಡ್ತೇನೆ. ನೋಡಿ ಸ್ವಲ್ಪ ವಿಸ್ತಾರವಾಗಿರುವಂಥ ಜಾಗದಲ್ಲಿ ಕಟ್ಟುವಂಥ ಕೆಲಸವನ್ನು ನಾವು 2 ವರ್ಷದಲ್ಲಿ ನಾವು ಮುಗಿಸ್ತೇವೆ. ಇಷ್ಟೆಲ್ಲ ಬಂದು ನೀವೆಲ್ಲ ಸಾರ್ವಜನಿಕರು ಸಹಾಯ ಮಾಡಿದಿರಿ. ಬಹಳ ಜನ ನಮ್ಮ ಕಾರ್ಯಕರ್ತರು ನುಗ್ಗಿ ಇವರೆಲ್ಲ ನಿಮಗೆ ತೊಂದರೆ ಮಾಡಿದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಅವ್ರ ಉತ್ಸಾಹ ಏನ್ ಮಾಡ್ತೀರಿ, ವಿಧಿ ಇಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಇರಲಿ. ಗ್ಯಾರಂಟಿಗಳೆಲ್ಲ ತಲುಪ್ತಾ ಇದೆ. ನೀವೆಲ್ಲ ಕೂಡ ಮುಂದಕ್ಕೆ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಹೇಳ್ತೀನಿ. ಇನ್ನೊಂದು ದಿನ ನಾನು ಬರೀ IT-BT ಅವ್ರನ್ನ ಮಾತ್ರ ಕರೆಸಿ ಪ್ರತ್ಯೇಕವಾಗಿ ಈ ಮಾದೇವಪುರ KR-ಪುರದಲ್ಲಿ ಕರೆಸಿ ಈ ಔಟರ್ ರಿಂಗ್ ರೋಡ್ ಮತ್ತು ಏನೇನು ಸಮಸ್ಯೆಗಳಿದೆ ಅವ್ರಿಗೆ ನಾನು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು, IT ಮಿನಿಸ್ಟ್ರು, ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರು ಅವರು ಕರೆದು ಪ್ರತ್ಯೇಕವಾಗಿ ಅವ್ರ ಹತ್ರ ಮಾತಾಡ್ತೀನಿ. ಆಗ ನೀವು ಯಾರು ಬರಬಾರ್ದು, ನಿಮ್ಗೆ ಈಗ ಅವಕಾಶ ಕೊಟ್ಟಿದ್ದೀವಿ. ಅವ್ರದ್ದು ಏನೇನು ಗ್ರೀವೆನ್ಸಸ್ ಇದೆ ಮತ್ತೆ ಅವ್ರನ್ನ ಕೇಳ್ತೀವಿ, ಆ ಕೆಲಸ ಮಾಡ್ತೀವಿ. ಟೀಕೆ ಟಿಪ್ಪಣಿ ಮಾಡೋರ್ಗೆ ನಮ್ಮ ಕೆಲಸನೇ ಉತ್ತರ ಕೊಡ್ತಿದೆ. ನಾವೇನು ತಲೆ ಏನು ಕೆಡ್ಸ್ಕೊಳ್ಳೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಭಗವಂತ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ನಾವು ನಿಮ್ಮ ಡ್ಯೂಟಿ ನಾವು ಮಾಡ್ತಾ ಇದೀವಿ. ನಮ್ಮ ಶಾಸಕರು ಬಂದಿದ್ದಾರೆ, ಬಹಳ ಸಂತೋಷ. ಅವರು ಕೂಡ ನನಗೆ ಅನೇಕ ಸಂದರ್ಭದಲ್ಲಿ ಅವರ ವಿಚಾರವನ್ನ ತಿಳಿಸಿದ್ದಾರೆ. ಎಲ್ಲ ನಮ್ಮ ಲೀಡರ್ಗಳು ಶ್ರೀನಿವಾಸ್ ಇರ್ಬೋದು, ಪೂರ್ಣಿಮಾ ಇರ್ಬೋದು, ಮೋಹನ್ ಇರ್ಬೋದು, ಬೇರೆ ನಮ್ಮ ಎಲ್ಲ ಲೀಡರ್ಸು, ರಾಜೀವ್ ಗೌಡ್ರು ಆದಿಯಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಆಗಾಗ ನನ್ನನ್ನು ಭೇಟಿ ಮಾಡಿ ನನ್ನ ಸಮಸ್ಯೆ ತಿಳಿಸ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ನಿಮ್ಮ ಏನೇ ಸಮಸ್ಯೆಯನ್ನ ಅವ್ರ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ತಲುಪಿಸೋಂಥ ಕೆಲಸ ತಾವೆಲ್ಲ ಮಾಡಬೇಕು. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟದಕ್ಕೆ ಅಭಿನಂದಿಸ್ತೇನೆ. ಮುಂದಕ್ಕೆ ಯಾವುದೇ ವಾರ್ಡ್ ಅಲ್ಲಿ ದಯವಿಟ್ಟು ನೀವು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಿ. ಕಾರ್ಯಕರ್ತರನ್ನ ಬೇರೆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.